ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಭಯೋತ್ಪಾದಕ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಯುದ್ಧದ ಕಾರ್ಮೋಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯುದ್ಧದ ಭೀತಿಯಲ್ಲಿ ಉಗ್ರ ಬೆಂಬಲಿತ ಪಾಕಿಸ್ತಾನ ಈಗ ನರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಕ್ನಲ್ಲಿ ಸದ್ದಿಲ್ಲದೆ ಸಿದ್ಧವಾಗ್ತಾ ಇದೆ ಬಂಕರ್ಗಳು ಅನ್ನುವಂತಹ ಮಾಹಿತಿ. ಬಂಕರ್ಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಪಾಕಿಸ್ತಾನಿಯರು ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಸ್ಥಳೀಯರನ್ನ ಸುರಕ್ಷಿತವಾಗಿಡುವುದಕ್ಕೆ ಬಂಕರ್ಗಳ ಸಿದ್ಧತೆಯಲ್ಲಿ ಪರಮ ಪಾಪಿ ಪಾಕಿಸ್ತಾನ ತೊಡಗಿಕೊಂಡಿದೆಯಂತೆ. ಈ ಮೂಲಕ ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡ್ತಾ ಇದೆಯಾ ಅಂಥೇಳಿ ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬಂಕರ್ಗಳನ್ನು ಕ್ಲೀನ್ ಮಾಡ್ತಾ ಇರುವಂತಹ ವಿಜುವಲ್ಸು, ಮತ್ತೊಂದು ಕಡೆ ಅದಕ್ಕೆ ಬೇಕಾದಂತಹ ಪ್ರಿಪ್ರೇಷನ್ಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ಈ ಯುದ್ಧದ ಸಂದರ್ಭದಲ್ಲಿ ಜನರನ್ನು ರಕ್ಷಿಸೋದಕ್ಕೆ ಬಂಕರ್ಗಳ ಮೊರೆ ಹೋಗಲಾಗುತ್ತೆ. ಅಂದರೆ ಅಂಡರ್ಗ್ರೌಂಡ್ನಲ್ಲಿ ಈ ಬಂಕರ್ಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಈ ಉಕ್ರೇನ್ ರಷ್ಯಾ ಸಂದರ್ಭದಲ್ಲೂ ಕೂಡ ಜನರನ್ನು ಬಂಕರ್ನಲ್ಲಿ ಸೇಫಾಗಿ ಇಟ್ಟಿದ್ರು ಅನ್ನುವಂತಹ ಮಾಹಿತಿಗಳನ್ನು ನಾವು ನೋಡ್ತಾ ಇದ್ವಿ. ಈಗ ಪಾಕಿಸ್ತಾನದಲ್ಲಿ ಬಂಕರ್ಗಳ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂಥೇಳಿ. ಯಾಕೆಂದರೆ ಯಾವುದೇ ಕ್ಷಣದಲ್ಲಿ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನುವಂತಹ ಭಯ ಆ ಪಾಪಿ ಪಾಕಿಸ್ತಾನಕ್ಕೆ ಈಗಾಗಲೇ ನಿರ್ಮಾಣವಾಗಿದೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇರುವಂಥದ್ದು.